ಗೌತಮಿ ನ್ಯೂಸ್ ಕರ್ನಾಟಕ. ಬಾಗಲಕೋಟೆ ಬ್ರೇಕಿಂಗ್. ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿ 12 ವಿದ್ಯಾರ್ಥಿಗಳು ಅಸ್ವಸ್ಥ. ಮುಗಳಖೋಡ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಘಟನೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಗ್ರಾಮ. ಮಧ್ಯಾಹ್ನ ಬಿಸಿಯೂಟ ಸೇವಿಸಿದ್ದ ಎಲ್ಕೆಜಿ ಯುಕೆಜಿ ತರಗತಿಯ 51 ಮಕ್ಕಳು. ಊಟ ಸೇವನ ಬಳಿಕ ವಾಂತಿ ಭೀದಿಯಿಂದ ಅಸ್ವಸ್ಥ. ಕೂಡಲೇ ತೀವ್ರ ಅಸ್ವಸ್ಥಗೊಂಡ 12 ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲು. ಮುಧೋಳ ತಾಲೂಕಾ ಆಸ್ಪತ್ರೆಗೆ ದಾಖಲು, ಚಿಕಿತ್ಸೆ. 12 ವಿದ್ಯಾರ್ಥಿಗಳಲ್ಲಿ 3 ವಿದ್ಯಾರ್ಥಿಗಳು ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ರವಾನೆ. ಆಸ್ಪತ್ರೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇರಿದಂತೆ ವಿವಿಧ ಅಧಿಕಾರಿಗಳು ಭೇಟಿ. ಶಾಲೆಯಲ್ಲಿನ ಆಹಾರ ಮತ್ತು ನೀರಿನ ಮಾದರಿ ಸಂಗ್ರಹ. ಪ್ರಯೋಗಾಲಯಕ್ಕೆ ರವಾನೆ. ಘಟನೆಗೆ ಸಂಬಂಧಿಸಿದಂತೆ ತನಿಖೆಗೆ ಜಿಲ್ಲಾಧಿಕಾರಿ ಆದೇಶ. 8 ಜನ ಅಧಿಕಾರಿಗಳ ತನಿಖಾ ಸಮಿತಿ ರಚಿಸಿ ಆದೇಶಿಸಿದ ಜಿಲ್ಲಾಧಿಕಾರಿ ಸಂಗಪ್ಪ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ನಮ್ಮ ನಡೆ ಸತ್ಯದ ಕಡೆ. ಅಲ್ಲಿರುವಂಥ ಮಕ್ಕಳು ಸೌಖ್ಯಾಗಿದ್ದಾರೆ. ಯಾವ ಕಾರಣಕ್ಕೂ ಪಾಲಕರು ಆತಂಕ ಪಡೋದು ಅವಶ್ಯಕತೆ ಇಲ್ಲ. ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಎಲ್ಲರೂ ಕೂಡ ನಾವು ಮಕ್ಕಳಿಗಾಗಿ ನಿರಂತರವಾಗಿ ಅವರ ಆರೋಗ್ಯಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಪಾಲಕರಿಗೆ ಸೂಚನೆ ಕೊಡ್ತಾ ಇದ್ದೀವಿ. 12 ಮಕ್ಕಳು ವಾಂತಿ ಮತ್ತು ಭೇದಿ ಅಂತ ಕಂಪ್ಲೇಂಟ್ ಇಟ್ಕೊಂಡು ನಮ್ಮಲ್ಲಿ ಬಂದಿದ್ದಾರೆ. ಅಲ್ಲಿ LKG ಮತ್ತು UKG ಮಕ್ಕಳು ಮತ್ತು 1, 2, 3 ಕ್ಲಾಸ್ ಮಕ್ಕಳಿಗೆ ಊಟ ಒಂದೇ ಥರ ಊಟ ಮಾಡಿದ್ದಾರೆ. ಆದರೆ ಸಿಂಪ್ಟಮ್ಸು LKG UKG ಮಕ್ಕಳಿಗೆ ಅಷ್ಟೇ ಕಂಡು ಬಂದಿದೆ. ನಾನು ವಿಚಾರಣೆ ಮಾಡಿದ ಪ್ರಕಾರ LKG UKG ಮಕ್ಕಳು ಫಿಲ್ಟರ್ ವಾಟರ್ ಕುಡಿದಿದ್ದಾರೆ. 1, 2, 3 ಕ್ಲಾಸ್ ಮಕ್ಕಳು ಬೋರ್ ವಾಟರ್ ಕುಡಿದಿದ್ದಾರೆ. ಸಿಂಪ್ಟಮ್ಸು LKG UKG ಮಕ್ಕಳಿಗೆ ಅಷ್ಟೇ ಕಂಡು ಬಂದಿದೆ. ಒಟ್ಟು 12 ಜನ ಮಕ್ಕಳಲ್ಲಿ ಒಂದು 3 ಜನರಿಗೆ ಸ್ವಲ್ಪ ಸಿವಿಯರ್ ಡಿಹೈಡ್ರೇಷನ್ ಇತ್ತು. ಅವ್ರಿಗೆ ಇನಿಷಿಯಲಿ ನಾವು ಸ್ಟೆಬಿಲೈಸ್ ಮಾಡಿ ಐ-ಫ್ಲೂಯಿಡ್ ಎಲ್ಲ ಕೊಟ್ಟು ಸ್ಟೇಬಲ್ ಮಾಡಿ ಅವರು ಸ್ವಲ್ಪ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಬಾಗಲಕೋಟೆಗೆ 3 ಜನ ರೆಫರ್ ಮಾಡಿದ್ದೀವಿ. ಉಳಿದು ಎಲ್ಲ 8-9 ಮಕ್ಕಳು ನಮ್ಮಲ್ಲಿ ಅಡ್ಮಿಟ್ ಇದ್ದಾರೆ, ಸ್ಟೇಬಲ್ ಇದ್ದಾರೆ. ಮತ್ತು ಹೆಚ್ಚಿನ ಒಂದು ವಿಚಾರಣೆಗಾಗಿ ತಾಲೂಕಾ ಹೆಲ್ತ್ ಆಫೀಸರ್ ಕೂಡ ಮುಗಳಖೋಡಕ್ಕೆ ಹೋಗಿದ್ದಾರೆ. ಯಾವುದೂ ಅಂಥ ಅಹಿತಕರ ಘಟನೆ ಏನೂ ಇಲ್ಲ. ನಾವಿಲ್ಲೇ ಎಲ್ಲರೂ ಜಿಲ್ಲಾ ವೈದ್ಯರು ಇದ್ಕೊಂಡು ಚಿಕಿತ್ಸೆ ನೀಡ್ತಾ ಇದ್ದೀವಿ. ಪೋಷಕರಿಗೆ ಏನು ಹೇಳ್ತಾರೆ ಸರ್? ಪೋಷಕರು ಆತಂಕದಲ್ಲಿದ್ದಾರೆ ಸರ್. ಆತಂಕಗೊಳ್ಳಬಾರ್ದು, ಚಿಕಿತ್ಸೆ ಎಲ್ಲ ಮಾಡ್ತಾ ಇದ್ದೀವಿ. ಮತ್ತು ಅದು ಯಾಕೆ ಹಂಗಾಗಿದೆ ಅನ್ನೋ ಕೂಡ ಇನ್ವೆಸ್ಟಿಗೇಷನ್ ಕೂಡ ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ಮಾಡಿ ಮುಂದಿನ ವರದಿ ಬಂದ ನಂತರ ಅದು ಏನೇನು ಪ್ರಿವೆನ್ಷನ್ ಹಂಗಾಗಬಾರ್ದು ಅಂದರೆ ಏನು ಮಾಡಬೇಕು ಎಲ್ಲ ಮತ್ತು ಅದನ್ನು ತಗೋತಾರೆ. ಈ ಸದ್ಯ ಪೋಷಕರು ಆತಂಕ ಪಡೋ ಅಗತ್ಯ ಇಲ್ಲ. ಅದನ್ನು ನಾವು ರವಾನೆ ಮಾಡಿದ್ದೀವಿ. ಮಿಕ್ಕಿದ ಮಕ್ಕಳೆಲ್ಲ ಇಲ್ಲೇ ಸ್ಟೇಬಲ್ ಆಗಿದ್ದಾರೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಮುಂದೆ ನಾವು ಅದನ್ನು ಈಗ ಅಲ್ಲಿ ಅದಕ್ಕೆ ಆ ರೀತಿ ಆಯಿತು, ಫುಡ್ ಪಾಯ್ಸನಿಂಗ್ ಆಗಿದೆಯಾ ಅಥವಾ ನೀರಿಂದಲ್ಲಿ ಏನೋ ಸಮಸ್ಯೆ ಇದೆಯಾ ಅಥವಾ ಬೇರೆ ಏನೋ ಸಮಸ್ಯೆ ಇದೆಯಾ, ಅಲ್ಲಿ ಅಡುಗೆ ಯಾವ ರೀತಿ ಮಾಡ್ತಾರೆ, ಸ್ವಚ್ಛತೆ ಇದೆಯಲ್ಲ ಅನ್ನೋದ್ರ ಬಗ್ಗೆ ನಾವೊಂದು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಮುಂದೆ ಈ ರೀತಿ ಆಗಲಿ ನಾವು ನೋಡ್ತೀವಿ. ಬಟ್ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ನಮ್ಮ ವೈದ್ಯರೆಲ್ಲರೂ ಈಗ ವ್ಯವಸ್ಥಿತವಾಗಿ ಎಲ್ಲ ಮಾಡಿಬಿಟ್ಟು ಯಾವುದೇ ಅಂತ ಅಹಿತಕರ ಘಟನೆ ನಡೆದಿಲ್ಲ. ಬಟ್ ಇನ್ನು ಈ ರೀತಿ ಆಗದೇ ಇರುವಾಗ ನಾವು ಮತ್ತೆ ಚೆಕ್ ಮಾಡಿ BO ಸರ್ ಮತ್ತು ನಾವೆಲ್ಲ UOs ಎಲ್ಲ ಸೇರಿ ಅದನ್ನು ಪರಿಶೀಲನೆ ಮಾಡಿ ಅದು ಏನಾಗಿದೆ ಅಂತೇಳಿ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಓಕೆ.